ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಅರಕೆರೆ ಸೈಡ್ ಹೋಗಿದ್ವಿ. ಇದು ಬಂದು ಅರಕೆರೆ ಸಿಗ್ನಲ್ ಆಪೋಸಿಟೇ ಇರೋದು. ಇದು ಕಿಲೋ ಸೇಲ್ಸ್ ಮೇಳ ನಡೆಸ್ತಾ ಇದ್ದಾರೆ. ಪ್ರತಿಯೊಂದೂ ಕಿಲೋ ಲೆಕ್ಕದಲ್ಲೇ ಕೊಡೋದು. ಸ್ಯಾರೀಸು, ಡ್ರೆಸ್ಸಸ್ಸು, ಡ್ರೆಸ್ ಮೆಟೀರಿಯಲ್ಸು, ನಾವು ಏನೇ ತೊಗೊಂಡ್ರೂ ಸಹ ಕಿಲೋ ಲೆಕ್ಕದಲ್ಲೇ ಕೊಡ್ತಾಯಿದ್ದಾರೆ. ಜೆಂಟ್ಸ್ಗಾಗಿರ್ಬೋದು, ಲೇಡೀಸ್ಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇದೆ. ನೋಡ್ತಾ ಇರ್ಬೋದು, ನಮ್ಮ ಲೆಫ್ಟ್ ಸೈಡಲ್ಲಿ ಸ್ಕೂಲ್ ಬ್ಯಾಗ್ಸ್ಗಳೆಲ್ಲ ಇದೆ. ರೈಟ್ ಸೈಡಲ್ಲೂ ಅಲ್ಲೂ ಆಫರ್ಗಳು ನಡೀತಾ ಇದೆ. ಲೇಡೀಸ್ ಬ್ಯಾಗ್ಸ್ಗಳೆಲ್ಲ ಇದೆ. ಆಪೋಸಿಟ್ ಹೋಗ್ತಾ ಎಂಟ್ರೆನ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೀವು ಎದುರುಗಡೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಎದುರುಗಡೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ನಮಗೆ ಸ್ಯಾರಿ ಕಲೆಕ್ಷನ್ಸ್ಗಳಿದೆ, ರೆಡಿಮೇಡ್ ಬ್ಲೌಸ್ಗಳಿದೆ, ಎಲ್ಲ ಇದೆ. ರೆಡಿಮೇಡ್ ಬ್ಲೌಸ್ ಎಲ್ಲ ಸಿಗುತ್ತೆ. ಈಗ ನಾನು ತೋರಿಸ್ತಾ ಇರೋದು ಪ್ಲಾಜಾ ಪ್ಯಾಂಟ್ಗಳು, ಅದು ಆಫರ್ಗಳಿದೆ. ಈ ಸೆಕ್ಷನ್ ಎಲ್ಲ ರೆಡಿಮೇಡ್ ಬ್ಲೌಸು, ಸ್ಯಾರೀಸು, ಇದೆಲ್ಲ ಕಿಲೋ ಲೆಕ್ಕದಲ್ಲೇ ಕೊಡ್ತಾ ಇರೋದು. ನೋಡ್ತಾ ಇರ್ಬೋದು ಕಲೆಕ್ಷನ್ಸು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಯಾರಾದರೂ ಅರಕೆರೆ ಸೈಡು ಸುತ್ತಮುತ್ತ ಎಷ್ಟೇ ದೂರ ಇದ್ದರೂ ಹೋಗಿ ತೊಗೋಬೋದು. ಚೆನ್ನಾಗಿದೆ, ಬರ್ತಿದೆ ನೋಡಿ. ಇದೆಲ್ಲ ಡ್ರೆಸ್ ಮೆಟೀರಿಯಲ್ಸು, ಕುರ್ತೀಸ್ ಸೆಟ್ಸು, ಪ್ಯಾಂಟು, ದುಪ್ಪಟ, ಬರೀ ಟಾಪ್ ಬೇಕಂದರೆ ಟಾಪ್ಗಳು ಸಿಗುತ್ತೆ, ಲೆಹಂಗಾ, ಗೌನು, ಪ್ರತಿಯೊಂದು ಇದೆ. ಇವೆಲ್ಲ KG ಲೆಕ್ಕದಲ್ಲೇ ಕೊಡೋದು. ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ, ನನ್ನ ಮಗಂಗೆ ತುಂಬ ಇಷ್ಟ ಆಯಿತು, ತೊಗೊಳ್ಳೋಣ ಅಂತ ಅಂದ. ಅದನ್ನೇ ನೋಡಿ ಎಲ್ಲ ನೋಡ್ತಾ ಇರ್ಬೋದು. ಎಲ್ಲ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ. ಈ ಸೆಕ್ಷನ್ ಫುಲ್ಲು ಎಲ್ಲ ರೆಡಿಮೇಡ್ ಕುರ್ತೀಸು, ಪ್ರತಿಯೊಂದು ಚೆನ್ನಾಗಿದೆ. ಕ್ವಾಲಿಟಿ ಕ್ವಾಂಟಿಟಿ ವೈಸು. ಇದು ಡ್ರೆಸ್ ಮೆಟೀರಿಯಲ್ಸು ಅಂದರೆ ಡ್ರೆಸ್ ಪೀಸು. ಇದು ಡ್ರೆಸ್ ಸರ್ಕಲ್ ಅಂತ. ಇದು ಅರಕೆರೆ ಸಿಗ್ನಲ್ ಆಪೋಸಿಟೇ ಇದೆ. ನೋಡ್ತಾ ಇರ್ಬೋದು, ಇದು ಅರಕೆರೆ ಬಸ್ ಸ್ಟಾಪು ನಿಯರೆಸ್ಟೇ ಇದೆ. ಅಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲರೂ ಪ್ರತಿಯೊಬ್ಬರು ವಿಸಿಟ್ ಮಾಡಿ, ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿದ್ರೆ ಏನು ಕಳ್ಕೊಳ್ಳೋ ಅಂಥದ್ದಿಲ್ಲ. ನಾವು 9 ವರ್ಷದ ಹಿಂದೆ ಈ ಏರಿಯಾದಲ್ಲಿ ಏನೂ ಇರಲಿಲ್ಲ, ಬರೀ ಸೈಟ್ಗಳು ಮಾತ್ರ ಇತ್ತು, ಬರೀ ಖಾಲಿ ಜಾಗ. ಈಗ ನೋಡ್ತಾ ಇರ್ಬೋದು ಅಪಾರ್ಟ್ಮೆಂಟ್ಸು, ಬಿಲ್ಡಿಂಗ್ಸು, ಪ್ರತಿಯೊಂದು ಆಗೋಗಿದೆ. ಇದನ್ನು ಕಂಡು ಹಿಡಿಯೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಡೆವಲಪ್ ಆಗಿದೆ ಏರಿಯಾ. 9 ವರ್ಷದಿಂದ ಏನಂದರೆ ಏನೂ ಇರಲಿಲ್ಲ, ಫುಲ್ಲು ಖಾಲಿ ಜಾಗ. ಇಲ್ಲೆಲ್ಲ ಓಡಾಡೋದಕ್ಕೆ ಸ್ವಲ್ಪ ನಾವು ಹೆದರ್ಕೊತಾ ಇದ್ವಿ ಆಗ 9 ವರ್ಷದಿಂದ. ಬಟ್ ಎಷ್ಟು ಬೇಗ ಇಂಪ್ರೂವ್ ಆಗಿದೆ. ಕೊತ್ನೂರು ದಿಣ್ಣೆ ಹತ್ರ ನಾವು ಮದುವೆ ಆಗಿ ಫಸ್ಟ್ ಬಂದಾಗ ಕೊತ್ನೂರಲ್ಲೇ ಇದ್ದಿದ್ದು. ಇದು ಗಣೇಶನ ದೇವಸ್ಥಾನ. ಪ್ರತಿ ಸಂಜೆ ನಾವು ಅಲ್ಲಿ ಹೋಗ್ತಾ ಇದ್ವಿ. ಈ ರೋಡು ಕೊತ್ನೂರು ಬಸ್ ಸ್ಟಾಪು, ಕೊತ್ನೂರು ದಿಣ್ಣೆ ಬಸ್ ಸ್ಟಾಪು ಇದು ಕನೆಕ್ಟ್ ಆಗೋ ರೋಡು. ನಾವಿದ್ದಿದ್ದು ಕೊತ್ನೂರು ಹತ್ರ, ಕೊತ್ನೂರಲ್ಲಿ ಪ್ರಾಪರ್ ಕೊತ್ನೂರು ಊರೊಳಗಡೆ. ನಾವೇನೇ ತೊಗೋಬೇಕಂದಿದ್ರು ಇಲ್ಲ ಕೊತ್ನೂರು ದಿಣ್ಣೆಗೆ ಬರಬೇಕಿತ್ತು, ಇಲ್ಲ ಚುಂಚಕಟ್ಟಾಗಿ ಹೋಗಬೇಕಿತ್ತು. ಬಟ್ ನಾವು ಜಾಸ್ತಿ ಓಡಾಡ್ತಾ ಇದ್ದಿದ್ದೆ ಈ ರೋಡಲ್ಲಿ. ಪ್ರತಿಯೊಂದು ತರಕಾರಿ ಇರ್ಬೋದು, ನಾವು ಏನೇ ದಿನಸಿ ಪದಾರ್ಥಗಳು ತೊಗೋಬೇಕಂದ್ರೂ ಇದೇ ರೋಡ್ಗೆ ಬರ್ತಾ ಇದ್ದಿದ್ದು. ಈ ರೋಡಲ್ಲಿ ತುಂಬ ಓಡಾಡಿದ್ದೀವಿ. ಈ ರೋಡ್ಗೂ ಮನೆಗೂ ತುಂಬ ಓಡಾಡ್ಬಿಟ್ಟಿದ್ದೀವಿ. ಇಲ್ಲಿಂದ RB ಲೇಔಟ್ಗೆ ಹೋಗೋದು, RB ಲೇಔಟಿಂದ ಮನೆಗೆ ಹೋಗೋದು. ಏನಕ್ಕೆ ಅಂದರೆ ಬರೀ ತಿನ್ನೋದಕ್ಕೆ ಓಡಾಡ್ತಾ ಇದ್ದಿದ್ದು. ಮನೆಗೂ RB ಲೇಔಟು ಮನೆ, RB ಲೇಔಟು ಮನೆ, ಇಷ್ಟೇ ಓಡಾಡ್ತಾ ಇದ್ದಿದ್ದು. ಅದನ್ನು ಸ್ವೀಟ್ ಮೆಮೊರಿನ ನೋಡಿಕೊಂಡು ಆ ಜಾಗನೆಲ್ಲ ಸ್ವೀಟಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇದು ಲಕ್ಷ್ಮೀ ದೇವಸ್ಥಾನ ಮೊದಲಿಗೆ ಸಿಗೋದು. ಅದು ಬಂದು ಯಲ್ಲಮ್ಮನ ದೇವಸ್ಥಾನ. ಪ್ರತಿದಿನ ಈ ಕಡೆ ಬರ್ತಿದ್ವಿ, ಪ್ರತಿದಿನ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇದು ಒಂಥರ ಹಳ್ಳಿ ಸ್ಟೈಲ್ ಕೊಡ್ತಿತ್ತು. ಬಟ್ ತುಂಬ ಚೆನ್ನಾಗಿದೆ. ಇದು ಕೊತ್ನೂರು ಊರೊಳಗಡೆ ಇರೋದು ಕೊತ್ನೂರು. ನಾವಿದ್ದಿದ್ದು ಕೊತ್ನೂರು ಬಸ್ ಸ್ಟಾಪ್ ಹತ್ರ. ಚೆನ್ನಾಗಿತ್ತು. ಆ ಲೈಫ್ ನಮಗೆ ಮತ್ತೆ ಸಿಗೋಲ್ಲ. ಕಳೆದು ಹೋದ ಕ್ಷಣಗಳು ಮತ್ತೆ ಬರಲ್ಲ ಅಂತಾರಲ್ಲ, ಹಾಗೆ ಕಳೆದು ಹೋದ ಕ್ಷಣಗಳು ಬರೀ ನೆನಪು ಮಾತ್ರ ನಮಗೆ. ಹಾಗೆ ನನ್ನ ಮಗ ಬರ್ಡ್ಸ್ ನೋಡಬೇಕು ಅಂದ. ನೋಡಿಕೊಂಡು ಅಲ್ಲಿ ಪೆಟ್ಟಿತ್ತು ಕ್ಯಾಟು, ಅದನ್ನು ಆಟ ಆಡಿಸ್ಕೊಂಡು ಬಂದ್ವಿ. ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.